ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಹುನಿರೀಕ್ಷಿತ ಇಂಡಿಯನ್ ಪ್ರೀಮಿಯರ್ ಲೀಗ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಅದು ಏನಪ್ಪಾ ಅಂದ್ರೆ 2025ರ IPL ಮಾರ್ಚ್ 14ಕ್ಕೆ ಆರಂಭ ಆಗಬೇಕಿತ್ತು. ಆದ್ರೆ ಈಗ ಡೇಟ್ ಮುಂದೂಡಿಕೆ ಆಗಿದೆ. ಹಾಗಾದ್ರೆ IPL ಯಾವಾಗ ಶುರು ಆಗುತ್ತೆ, ಯಾವ ಕಾರಣಕ್ಕೆ ಮುಂದೂಡಲಾಗಿದೆ, ಎಲ್ಲವನ್ನ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬಹುನಿರೀಕ್ಷಿತ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಾರ್ಚ್ 14ನೇ ತಾರೀಖಿನಿಂದ ಶುರು ಆಗಬೇಕಿತ್ತು. ಈಗ BCCI IPL ಆರಂಭದ ದಿನಾಂಕ ದಿಢೀರ್ ಬದಲಿಸಿದೆ. 2025ರ IPL ಸೀಸನ್ ಮಾರ್ಚ್ 23ನೇ ತಾರೀಖಿನಿಂದ ಶುರು ಆಗಲಿದೆ ಎಂದು BCCI ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಫೈನಲ್ ಮೇ 25ರಂದು ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮುಂದಿನ ಸೀಸನ್ IPL ಕುರಿತು BCCI ವಿಶೇಷ ಸಭೆ ನಡೆಸಿದೆ. ಸಭೆ ನಂತರ ಮಾತನಾಡಿದ ರಾಜೀವ್ ಶುಕ್ಲಾ ಅವರು, ಸಭೆಯಲ್ಲಿ ದೊಡ್ಡ ಸಮಸ್ಯೆ ಇತ್ತು, ಅದು ಖಜಾಂಚಿ ಮತ್ತು ಕಾರ್ಯದರ್ಶಿ ಆಯ್ಕೆ. ಈಗ ಎಲ್ಲವೂ ಬಗೆಹರಿದಿದೆ. ಜೊತೆಗೆ 1 ವರ್ಷಕ್ಕೆ IPL ಆಯುಕ್ತರ ನೇಮಕವೂ ಆಗಿದೆ. IPL 2025 ಮಾರ್ಚ್ 23ರಿಂದ ಆರಂಭವಾಗಲಿದೆ ಎಂದು ತಿಳಿಸಿದ್ರು. ಹಾಗೆ IPL ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಮುಂದಿನ ಸಭೆ ಜನವರಿ 18 ಅಥವಾ 19ರಂದು ನಡೆಯಲಿದೆ. ಅಂದು ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ತಂಡವನ್ನ ಆಯ್ಕೆ ಮಾಡಲಾಗ್ತಿದೆ ಎಂದು ರಾಜೀವ್ ಶುಕ್ಲಾ ತಿಳಿಸಿದ್ದಾರೆ. ಹಾಗೆ ಚಾಂಪಿಯನ್ಸ್ ಟ್ರೋಫಿ 2025ರ ಮೊದಲ ಸೆಮಿಫೈನಲ್ ಪಂದ್ಯ ಮಾರ್ಚ್ 4ರಂದು ನಡೆಯಲಿದೆ. ಎರಡನೇ ಸೆಮಿಫೈನಲ್ ಮಾರ್ಚ್ 5ರಂದು ನಡೆಯಲಿದೆ. ಇದಾದ ಬಳಿಕ ಮಾರ್ಚ್ 9ರಂದು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ನಡೆಯಲಿದೆ. ಮಾರ್ಚ್ 14ನೇ ತಾರೀಕು IPL ಶುರುವಾದಲ್ಲಿ ಆಟಗಾರರಿಗೆ ರೆಸ್ಟ್ ಸಿಗುವುದಿಲ್ಲ. ಹೀಗಾಗಿ ಆಟಗಾರರಿಗೆ 2 ವಾರ ರೆಸ್ಟ್ ನೀಡಲು BCCI ಈ ನಿರ್ಧಾರಕ್ಕೆ ಬಂದಿದೆ ಎಂದು ಹೇಳಲಾಗ್ತಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಒಟ್ಟಾರೆ ಎಲ್ಲರೂ ಕಾದು ಕೂತಿರುವ IPL ಶುರುವಾಗೋದು ಕೊಂಚ ತಡವಾದ್ರೂ ಶುರುವಾದ ದಿನದಿಂದ ಪ್ರತಿದಿನ ಹಬ್ಬದ ವಾತಾವರಣ ಅಂತೂ ಇದ್ದೇ ಇರುತ್ತೆ. ಸ್ನೇಹಿತರೆ, ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.